ದೇವಗಡ ಪೆಟ್ರೋಲ್ ಬಂಕ್ ಇದೆ ಗೊತ್ತಾ ನಿಮಗೆ, ಸರ್ಕಲ್. ಹೌದು. ಅಲ್ಲಿ ಕೂತ್ಕೊಂಡ್ರೆ ಎದುರುಗಡೆ ಕಾಮಕ್ಕೆ ರೋಡ್ ಹೋಗುತ್ತೆ. ಅಲ್ಲಿ ಹಿಂದೂಸ್ತಾನ್ದು ಟಾಟಾದ ಲಾರಿಗಳು ಬರ್ತಾ ಇತ್ತು ಹಿಂಗೆ. ನಾವು 5 ನಿಮಿಷ ಕಟ್ಕೋತಾ ಇದ್ವಿ, ಅದು ಹಿಂದೂಸ್ತಾನ ಟಾಟಾನ ಅಂತ. 5 ಪೈಸೆ ಯಾರು ಗೆದ್ರೆ 5 ಪೈಸೆ ಕೊಡಬೇಕು. ಅದು ಟಾಟಾ ಲಾರಿನ ಹಿಂದೂಸ್ತಾನ್ ಲಾರಿನ ಅಂತ. ಆ ಥರದ ಕಾಲ ನಮ್ಮದು. ನಾವು ನೋಡಿದ ಅಷ್ಟು ಉದ್ಯಾನ ನಗರಿ ಅಂತಿಲ್ಲ, ಮೊದಲೇ ಉದ್ಯಾನ ಇತ್ತು ಬೆಂಗಳೂರಲ್ಲಿ. ಈಗಿಲ್ಲ. ನಮ್ಮ ತಾತನ ಕಾಲದವರು, ಅಂದರೆ ನಮ್ಮ ಮುತ್ತಾತನ ಕಾಲದವರು ಮಾರ್ಕೆಟಿಗೆ ಬಂದು ನಿಲ್ಲಿಸ್ತಾರೆ. ಅಂದರೆ ಅಲ್ಲೇನೆ ಹಲಸೂರಿಂದ ಮಾರ್ಕೆಟಿಗೆ ಬರ್ತಾರೆ. ಇದು ನಾನು ಹೇಳ್ತಿರೋದು 1890 ಆ ಥರ. ಅವರು ಬ್ರಿಟಿಷ್ ಕಾಲದಲ್ಲಿ ಇನ್ಸ್ಪೆಕ್ಟರ್ ಆಗ್ತಾರೆ. ನಮ್ಮ ತಾತನು ಅಲ್ಲೇ ಆಗ್ತಾರೆ. ನಮ್ಮ ತಂದೆ ಅಲ್ಲಿಂದ 80ಸ್ಗೆ ನಮ್ಮ ಏರಿಯಾಗೆ ಬರ್ತಾರೆ. ಅಂದರೆ ಪ್ಯೂರ್ ಬೆಂಗಳೂರಿಗೆ ನಾವು. ಅದಕ್ಕೆ ಹೇಳಿದ್ದು ಅಪ್ಪಟ ಬೆಂಗಳೂರಿನ ಕಲಾವಿದ ಅಂತ. ಎಲ್ಮಿ ಅಪ್ಪಟ ಬಸವನಗುಡಿ, ತ್ಯಾಗರಾಜ ನಗರ, ನೆಟ್ಕಲಪ್ಪ ಸರ್ಕಲ್, ಇದನ್ನ ಕಣ್ಣಾರೆ ಬೆಳವಣಿಗೆನ ನೋಡಿ ಬೆಳೆದಿರೋರು ಗಿರಿ. ಅವಾಗ ಅಲ್ಲಿ ನಿಂತ್ಕೊಂಡ್ರೆ ಏನೇನು ಕಾಣ್ತಿತ್ತು ಬೆಂಗಳೂರು? ಏನೇನು ಕಾಣ್ತಿತ್ತ? ಕಿಮ್ಸ್ ಮುಂದೆ ನಿಂತ್ಕೊಂಡ್ರೆ ಸಾವಂದುರ್ಗ ಕಾಣ್ತಾ ಇತ್ತು ನಮಗೆ. ಅಯ್ಯಯ್ಯೋ, ನೋಡಿ ಅದು ಸಾವಂದುರ್ಗ ಇಷ್ಟು ಚಿಕ್ಕದಾಗಿ ಕಾಣಿಸೋದು. ಇಷ್ಟು ಸಾವಂದುರ್ಗ. ನಾವು ಸಾವಂದುರ್ಗ ಹತ್ರ ಹೋದಾಗ ಓ ಇದೇ ಸಾವಂದುರ್ಗ ಅಂತ. ನಾವು ಸಾವಂದುರ್ಗ ಮೇಲೆ ಹತ್ಬಿಟ್ಟು ಅಲ್ಲಿ ನೋಡ್ರೆ ಏನು ಕಾಣಿಸುತ್ತೆ ನಮ್ಗೆ? ಏನು ಕಾಣ್ತಿರ್ಲಿಲ್ಲ. ಕರೆಕ್ಟ್. ಬಟ್ ಇಲ್ಲಿಂದ ಅಲ್ಲಿ ಕಾಣಿಸೋದಿಲ್ಲ. ಇಷ್ಟು ಬ್ಯುಸಿ ಇರ್ತಿರ್ಲಿಲ್ಲ, ಇಷ್ಟು ಫ್ರಸ್ಟ್ರೇಷನಲ್ಲಿ ಇರ್ತಿರ್ಲಿಲ್ಲ. ಗಾಡಿ ಗುದ್ರೆ ಹಿಂದೆ ಟಚ್ ಆಗ್ಬಿಟ್ರೆ, ಆಟೋ ಟಚ್ ಆಗ್ಬಿಟ್ರೆ ಆಟೋದವ್ರು ಇಳಿದ್ಬಿಟ್ಟು ಯಾಕ್ರಿ ಅಂತ ಕೇಳೋರು. ಇಲ್ಲ ಅದು ಇಟ್ಸ್ ಓಕೆ ಓಕೆ ನೋ ಪ್ರಾಬ್ಲಮ್ ಹೊಟ್ಟೋಗ್ಬಿಡೋರು. ಓ ಹಾಗೆ. ಇವತ್ತು ನಾನು ಗುದ್ದು ಬಿಡ್ತೀನಿ ಅಂತ ಅಂದ್ಕೊಂಡ್ರೆ ಯಾಕೆ ಗುದ್ದಿಯಕ್ಕೆ ಬರ್ತೀಯ ಅಂತ ಕೇಳ್ತಾರೆ. ಹಂಗಾಗ್ಬಿಟ್ಟಿದೆ ಇವತ್ತು. ಫ್ರಸ್ಟ್ರೇಷನ್ ಆಗ್ತಾಯಿಲ್ಲ ಯಾರ ಕೈಲೂ, ಹಿಂಗಾಗ್ಬಿಟ್ಟಿದ್ದಾರೆ. ಹಂಗಿರ್ಲಿಲ್ಲ ಬೆಂಗಳೂರು. ಎಲ್ರಿಗೂ ಅರ್ಜೆಂಟು, ಬಟ್ ಯಾರು ಟೈಮ್ ಸರಿಯಾಗಿ ಹೋಗಲ್ಲ. ಆ ಥರದ ಪರಿಸ್ಥಿತಿ ಬೆಂಗಳೂರಲ್ಲಿ. ಇವತ್ತು ನಾನು ನಿಮ್ಮ ನ್ಯೂಸ್ ಚಾನಲ್ಗೆ ಬರಬೇಕು 9 ಗಂಟೆಗೆ ಅಂದರೆ ನಾನು 7 ಗಂಟೆಗೆ ಮನೆ ಬಿಡಬೇಕು. ಅವಾಗೆಲ್ಲ ನಾನು ಬರೀ 8 ಗಂಟೆ 9 ಗಂಟೆಗೆ ಬರಬೇಕು ಅಂದರೆ ಒಂದು 8:20 ಬಿಟ್ಟರೆ 5 ನಿಮಿಷಕ್ಕೆ ಬಂದುಬಿಡ್ತಾ ಇದ್ದೆ ನಾನು. ಇವತ್ತು 2 ಅವರ್ ಬೇಕು ನನಗೆ ಬರೋಕ್ಕೆ. ಹೇಗಿತ್ತು ಚೈಲ್ಡ್ಹುಡ್ ಬೆಂಗಳೂರಿನ ಗಿರಿ ಚೈಲ್ಡ್ಹುಡ್ ಹೇಗಿತ್ತು? ಫ್ಯಾಂಟಾಸ್ಟಿಕ್ ಆಗಿತ್ತು. ಅಂದರೆ ನಮ್ಗಳಿಗೆ ಈ ಹನುಮನ್ ನಗರ ಸೈಡೆಲ್ಲ ಹೋದರೆ ಅವಾಗ ಒಂದು ಮನೇಲಿ ವೀಣೆ ಕೇಳಿಸೋದು, ಒಂದು ಮನೇಲಿ ಪಿಟೀಲ್ ಕೇಳಿಸೋದು, ಒಂದು ಮನೇಲಿ ವೋಕಲ್ ಕೇಳಿಸೋದು, ಇನ್ನೊಂದು ಮನೇಲಿ ತಬ್ಲಾ ಕೇಳಿಸೋದು. ಪ್ರಾಕ್ಟೀಸ್ ಮಾಡ್ತಾನೆ ಇರೋರು. ನಾವು ಅದಕ್ಕೆ ಅಂತಲೇ ಹೋಗ್ತಾ ಇದ್ವಿ ಕೇಳಿಸ್ಕೊಳಕ್ಕೆ. ಇದೇನು ಹಿಂಗೆ ನುಡಿಸ್ತಾರಲ್ಲ, ಇದೇನು ಇಷ್ಟು ಚೆನ್ನಾಗಿ ಹಾಡ್ತಾರಲ್ಲ, ಇದು ಯಾವ ಏರಿಯಾಗ ಎಲ್ಲಿದ್ದೀವಿ ನಾವು ಅಂತ. ಈ ಕೆಲವೊಂದು ಏರಿಯಾಗಳು ಅಲ್ಲೆಲ್ಲ ಕೇಳಿಸೋದು ನಮಗೆ. ಎಲ್ಲ ನಿಂತೋಗ್ಬಿಟ್ಟಿದ್ವಿ. ಯಾರ ಮನೆಗೆ ಹೋದ ಒಂದು ವೀಣೆ ಇರೋದು, ಯಾರ ಮನೆಗೆ ಹೋಗಿ ಒಂದು ವೀಣೆ ಇರೋದು, ಯಾವ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇರೋದು. ಒಂಥರ ಸಾಂಸ್ಕೃತಿಕವಾಗಿ ರಿಚ್ನೆಸ್ ಕಾಣಿಸ್ತಾ. ಎಷ್ಟು ಚೆನ್ನಾಗಿ ರಾಮನವಮಿ ಹಬ್ಬ ಬಂದ್ಬಿಟ್ರಂತೂ ಅರೆ ಎಲ್ಲರಲ್ಲಿ ಒಂದು ಪ್ರೋಗ್ರಾಮ್, ಏನಾದರೂ ಒಂದು. ಕೋಟೆ ಮೈದಾನವನ್ನ ದೊಡ್ಡ ಸಂಭ್ರಮ ಮಾಡ್ಬಿಡ್ತಿದ್ರು. ಕೋಟೆ ಇರಲಿ, ರೋಡಲ್ಲಿ ಪೆಂಡಲ್ ಹಾಕೊಂಡು ಕೂತ್ಕೊಂಡ್ಬಿಡೋರೆಲ್ಲ. ಅವತ್ತಿನ ಹಬ್ಬ ಏನಂದರೆ ಎಲ್ಲಿ ಬೇಕಾದ್ರೆ ಯಾವ್ದಾದ್ರು ಏನಾದರೂ ಒಂದು ಪ್ರೋಗ್ರಾಮ್, ರಾಮನ ಗೀತೆಗಳು ಏನಾದರೂ ಒಂದು. ಗಣೇಶ ಹಬ್ಬ ಬಂದ್ರಂತೂ ಸಿಂಗಾರನೋ ಸಿಂಗಾರ. ನಮ್ಗೆ ಅದು ನೋಡಿ ಏನೇ ಇಷ್ಟು ಚೆನ್ನಾಗಿದೆಯಲ್ಲ ಇದು ಜಗತ್ತಿದು ಅಂತ. ನಮಗೆ ಹಬ್ಬಗಳು ಬಂದರೆ ಸಾಕು ಅಂತ ಕಾಯ್ತಾ ಇದ್ವಿ. ಇವಾಗ ಏನು ನೋಡ್ತೀರಾ ನೀವು, ಹಬ್ಬಗಳು ಬಂದಾಗ ಗಾಂಧಿ ಬಜಾರಲ್ಲಿ ಜನ ಅದು 100ರಷ್ಟಿದ್ರು ರೋಡಲ್ಲಿ. ಇವಾಗ ಏನು ಅದೇ ನೋಡೋದೇ ಅಯ್ಯೋ ಅನ್ಸ್ಬಿಡತ್ತೆ ನಮಗೆ. ಹೆಂಗೆ ನಿಮ್ದು ತುಂಬು ಕುಟುಂಬನಾ? ಹೌದು, ಕೂಡು ಕುಟುಂಬ ನಮ್ಮದು. ಅಪ್ಪ ಅಮ್ಮ 4-3 ಜನ ಅಣ್ಣ ತಮ್ಮದಿರು ಎಲ್ಲ ಇದ್ವಿ. ಕಾಲಾಂತರದಲ್ಲಿ ನಾವು ಹಂಗೇನೆ ಬೇರೆ ಹೋಗ್ಬೇಕಾಗತ್ತಲ್ಲ, ಹೊರಗಡೆ ಹಂಗೆ ಹಿಂಗೆ ಹುಡ್ದಾಗಿಂದನೂ ಇವ್ರು ಚಬ್ಬಿ ಬೈ ಬಾರ್ನೆ ನಾನು ಹಿಂಗೆ ಬೆಣ್ಣೆಲೆ ಬಂದಿರೋದು. ಹುಡ್ದಾಗಿಂದನೂ ಹಿಂಗೆ ಇದೀನಿ ನಾನು. ನಮ್ಮ ತಾಯಿ ಗುಂಡಿಗಿದ್ದಾರೆ, ನಾನು ಹಂಗೆ ಇದೀನಿ. ತಾಯಿನ ಹೋಲ್ತೀರಿ? ತಾಯಿ ಹೋದ್ರೆ ಗಂಡ್ಮಕ್ಳು ತುಂಬಾ ಅದೃಷ್ಟ ಅಂತೆ. ಇಲ್ಲ, ನಮ್ಮ ಇದರಲ್ಲಿ ಯಾರು ಆರ್ಟಿಸ್ಟ್ ಇಲ್ಲ ರೀ, ಇಡೀ ವಂಶದಲ್ಲಿ ಯಾರೂ ಇಲ್ಲ ರೀ. ಯಾರಿಗೂ ಆ್ಯಕ್ಟಿಂಗ್ ಬಂದಿಲ್ಲ. ನಾನು ಒಬ್ಬ ಸಾಮಾನ್ಯ ಪ್ರೇಕ್ಷಕ. ಅಣ್ಣವ್ರ ಸಿನಿಮಾನ, ಶಂಕರ್ನಾಗ್ ಅವ್ರ ಸಿನಿಮಾನ, ಟೈಗರ್ ಪ್ರಭಾಕರ್ ಅವ್ರ ಸಿನಿಮಾನ ಫ್ರಂಟ್ ಗಾಂಧಿ ಕ್ಲಾಸಲ್ಲಿ, ಯಾಕೆಂದರೆ ಮಿಡ್ಲ್ ಕ್ಲಾಸ್ ನಾವು ತೊಗೊಳಕ್ಕಾಗ್ತಿರ್ಲಿಲ್ಲ, ₹5 ತೊಗೊಂಡು ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡಿದವ್ರು ನಾವು. ಅಲ್ಲಿಂದ ಕಾಸು ಎಸಿತಾರಲ್ಲ, ಹೌದು, ಅದನ್ನು ಹಿಡ್ಕೊಂಡು ಅದನ್ನು ಕೂಡ ಹಾಕೊಂಡು ಮತ್ತೆ ಒಂದು ಟಿಕೆಟ್ ತೊಗೊಂಡು ನೋಡೋಂಥವ್ರು ನಾವು. ಓ ಹಾಗೆ. ಓಕೆ. ನಾವು ಸಾಮಾನ್ಯದವ್ರು. ನಾವು ಸಿನಿಮಾಗೆ ಬರಬೇಕಂತ ನಮ್ಗೆ ಇಮ್ಯಾಜಿನೇಷನಲ್ಲೂ ಇಲ್ಲ ನಾವು ಆ್ಯಕ್ಟ್ ಮಾಡ್ತೀವಿ ಅಂತ. ಇದು ನಾನು ಚಾಯ್ಸ್ ಮಾಡಿರೋದಲ್ಲ, ಅದು ನಮ್ಮನ್ನು ಚಾಯ್ಸ್ ಮಾಡಿರೋದು. ಓ ಹಾಗೆ. ಸೊ ಹಾಗಾಗಿ ನಾನು ತುಂಬ ಡೆಡಿಕೇಟ್ ಮಾಡ್ತಾಯಿದ್ದೀನಿ ಅಷ್ಟೇ.
ಸೊ ಕಲಾ ಸರಸ್ವತಿ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡು ಹೌದು. ಹಾ. ಯಾಕಂದ್ರೆ ನನ್ನ ರೂಟೇ ಅಲ್ವಲ್ಲ ಗಿರಿ ಹರಿ ಇದು. ಈ ಚಿಕ್ಕ ವಯಸ್ಸಲ್ಲಿ ಈ ತರ್ಲೆ ತಂಟೆ ಅಲ್ಲೊಂದು ಡ್ರಾಮಾ ಮಾಡೋದು ಈ ತರದೆಲ್ಲ ಇರ್ತಾವಲ್ಲ. ಡ್ರಾಮಾ ಮಾಡಿಲ್ಲ, ಡವ್ ಮಾಡಿದ್ದೀನಿ. ಡವ್ ಮಾಡೋದು. ಸೀಬೆಕಾಯಿ ಕದಿಯಕ್ಕೆ ಹೋಗ್ತಾ ಇದ್ವಿ. ಹಾ. ಸೀಬೆಕಾಯಿ ಕದೀತಾ ಇದ್ವಿ, 3-4 ಜನ ಕರ್ಕೊಂಡು ಹೋಗಿದ್ದೆ ಅಲ್ವಾ, ಸೀಬೆಕಾಯಿ ಸಿಗುತ್ತೆ. ಅವಾಗೆಲ್ಲ ರೋಡಲ್ಲಿ ಸೀಬೆಕಾಯಿ ಸೀತಾಫಲ ಹಾಕಿರೋರು ಯಾವ್ದಾರು ಮನೇಲಿ. ಯಾಕೆಂದ್ರೆ ಒಂದು ಸೈಟಲ್ಲಿ ಅರ್ಧ ಸೈಟ್ ತೋಟ, ಅರ್ಧ ಸೈಟ್ ಮನೆ ಇರ್ತಾ ಇತ್ತು. ಓ, ಜಾಗ ಬಿಟ್ಟಂಗೆ ಕಟ್ಕೋತಾ ಇದ್ರು. ಅರ್ಧ ಸೈಟ್ ಮನೆ ಇರ್ತಾ ಇತ್ತು, ಅರ್ಧ ಸೈಟ್ ತೋಟ ಮಾಡ್ತಿದ್ರು. ಅಂದ್ರೆ ಸೀಬೆಕಾಯಿ ಹಾಕಿರೋರು, ಸೀತಾಫಲ, ಪರಂಗಿ, ನುಗ್ಗೆ ಇವೆಲ್ಲ ಹಾಕಿರೋರು ಪ್ರತಿಯೊಂದು ಮನೆಯಲ್ಲೂ. ಎಲ್ಲೋ ರೇರು ಈ ವಟಾರ ಗಿಟಾರ ಕಟ್ಟಿದ್ರೆ ಮಾತ್ರ ಇರ್ತಿರ್ಲಿಲ್ಲ, ಇದರೆಲ್ಲ ಹಾಕಿರೋರು. ಅಂತದ್ ನೋಡಿ ಗುರುತಿಡಿತಿದ್ವಲ್ಲ, ಇದು ನಮ್ಮ ಹಂಟಿನ ಕೆಲಸ. ಅದೇ ಸೀಬೆಕಾಯಿಲಿದೆ ಹೊಡಿಯೋಣ ಇವತ್ತು. 3 ಜನ ಹೋಗಿ ಸೀಬೆಕಾಯಿ ತಗೊಂಡು ತಿಂತಾ ಇದ್ವಿ. ಬಂದು ಒಂದು ಹಿಡ್ದಾಕ್ಬಿಟ್ಟ. ಹಿಡ್ದು ಕೈಗೆ ಹಗ್ಗ ಎಲ್ಲ ಕಟ್ಟಿಂಗ್ ಕುಡಿಸ್ದ. ಯಾಕೋ ತಿಂತಾ ಇದ್ರೆ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಸರ್. ಅದಕ್ಕೆ ಕದ್ಬಿಡೋದ ಸರ್? ಇದಕ್ಕೆ ಕದಿಯೋದು ಅಂತಾರ ಸರ್? ಸಿಕ್ತು ಅಂತ ತಿನ್ಬಿಟ್ವಿ ಸರ್. ಅಳಿಲು ಕಾಗೆ ಎಲ್ಲ ತಿನ್ನುತ್ತಲ್ಲ ಸರ್, ಆ ಥರ. ಓಹ್, ಅಪ್ಪ ಅಮ್ಮ ಹೋಗ್ಬಿಟ್ರಿ ಸರ್ ಈಗ ತಾನೆ. ಅಯ್ಯೋ ತಿಂಡ್ರು 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 ಎಲ್ಲ ಎಲ್ಲಿ ಹೋದ್ರು? ಮಾಗಡಿ ಹೋದ್ರು ಸರ್ ಮದುವೆ ಅಂತ. ಬೋಳಿ ಮಕ್ಕ, ಅದಕ್ಕೆ ಡವ್ ಅಂತಿದ್ದು. ನಮಗೆ ಗೊತ್ತಿಲ್ಲ. ನಮ್ಗೆ ಸ್ಕೂಲಲ್ಲಿ ಏನು ಹೇಳ್ಕೊಟ್ಟಿದ್ರು, ಬದುಕಿದ್ರೆ ಪ್ರಾಣಿಗಳ ಥರ ಬದುಕಬೇಕು ಅಂತ. ಪ್ರಾಣಿಗಳ ಥರ ಬದುಕಬೇಕು ಅಂತ. ಈ ಪ್ರಾಣಿಗಳು ಏನು ಮಾಡುತ್ತೆ, ತಾನು ಸರ್ವೈವ್ ಆಗೋದಕ್ಕೆ ತುಂಬ ಕಷ್ಟಪಡುತ್ತೆ. ಅಬ್ಸರ್ವ್ ಮಾಡಿ, ಹಾವಾಗಲಿ, ಹದ್ದಾಗಲಿ, ಆಮೇಲೆ ಯಾವುದನ್ನ ಪಕ್ಷಿ ಯಾವುದನ್ನಾಗಲಿ ತಾನು ಸರ್ವೈವ್ ಆಗೋದಕ್ಕೆ ತುಂಬ ಕಷ್ಟಪಡುತ್ತೆ. ಸರ್ವೈವ್ ಆದಮೇಲೆ ಹೆಂಡತಿ ಮಕ್ಕಳು ಅಂತ ಬಂದಮೇಲೆ ಅದನ್ನು ಕಾಪಾಡೋಕ್ಕೆ ತುಂಬ ಸರ್ವೈವ್ ಪಡುತ್ತೆ, ಹೋರಾಡುತ್ತೆ. ಜಗತ್ತಲ್ಲಿ ನಿಂತ್ಕೋತೀನಿ ನಾನು ಅಂತ. ಹಂಗೆ ಮಾಡಿದ್ರೇ ಜೀವನದ ಬದುಕು ಚೆನ್ನಾಗಿರುತ್ತೆ ಅಂತ. ಹೋರಾಟ ಇಲ್ಲ ಅಂದರೆ ಅದು ಬದುಕೇ ಇಲ್ಲ ಅಂತ ಅಂದ್ಬಿಟ್ರು. ನೀವು ಹೋರಾಡಬೇಕು ಡೈಲಿ. ಸಿಂಹಕ್ಕೆ ಬೇಟೆ ಆಡುತ್ತೆ, ತಿನ್ನುತ್ತೆ, ಮಲ್ಕೊಳ್ಳುತ್ತೆ, ಅದು ನೋಡ್ತೀರಾ. ಹೊಟ್ಟೆ ಹಸಿದಾಗ ತಿರ್ಗಾ ಬೇಟೆ ಆಡುತ್ತೆ. ಆ ಜಿಂಕೆ ಬಂದು ನನ್ನ ಬಾಯಿಗೆ ಬೀಳುತ್ತೆ ಅಂತ ಕಾಯಲ್ಲ. ಕರೆಕ್ಟು. ನಾವೇ ಹೋರಾಡಬೇಕು, ಬದುಕು ನಾವು ಕಟ್ಕೋಬೇಕು ಅಂತ. ಹೆಂಗನ ಕಟ್ಕೋ, ಬಟ್ ಹೋರಾಟದಲ್ಲಿ. ಗಿರಿ, ಟೆಲ್ ಮಿ, ಹಸಿವು ಹೋರಾಟಕ್ಕೆ ನಾಂದಿ ಹಾಡುತ್ತಾ? ತುಂಬ ರೀ. ಹಸು ಅನ್ನೋದೇ ಹೋರಾಟಕ್ಕೆ ಮೂಲ ಅಂತ ಅನ್ಸುತ್ತೆ ನನಗೆ ಬಹುಶಃ. ಆ ಥರದ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಗಿರಿಗೆ ಸಿಕ್ಕಾಪಟ್ಟೆ ಆಗಿದೆ. ಒಂದು ಟೈಮ್ ಏನಾಗುತ್ತೆ, ನಾವು ಹುಡುಗರಾಗಿ ಹುಟ್ಟಿದ ಮೇಲೆ ಒಂದು ಟೈಮಿಗೆ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ ನಮಗೆ ಮೈಂಡ್ಗೆ. ಇಲ್ಲ, ನಮ್ಮ ಮನೇಲಿ ಏನು ಕೇಳಬಾರ್ದು, ಮನೇಲೇನು ಮಾಡಬಾರ್ದು, ನಮ್ಮ ಅಪ್ಪ ನಮ್ಮನ್ನು ಸಾಕ್ತಾ ಇದ್ದಾರೆ, ಸೊ ನಾವೀಗ ಅವ್ರನ್ನ ಸಾಕಬೇಕು ಅನ್ನೋ ಮೈಂಡಿಗೆ ಬಂದ್ಬಿಡುತ್ತೆ ನಮಗೆ. ಆಗ ಬಂದಾಗ ಮನೇಲಿ ನಾವು ಮೌನ ಆಗ್ಬಿಡ್ತೀವಿ. ಕಟ್ಟಿಂಗ್ ಕಾಸು ಕೇಳೋದು, ಇದಕ್ಕೆ ಕಾಸು ಕೇಳೋದೆಲ್ಲ ಬಿಡ್ತಾ ಹೋಗ್ತೀವಿ. ಚಪ್ಪಲಿ ನಾವೇ ತೊಗೊಳಕ್ಕೆ ಹೋಗ್ತೀವಿ. ಅಂದರೆ ನಾವು ಹೋರಾಟಕ್ಕೆ ಹಾದಿಗೆ ಇಳಿತಾ ಇರ್ತೀವಿ. ಅಂಥ ಟೈಮಲ್ಲಿ ಏನಾಗುತ್ತೆ, ಕೆಲವು ಕಡೆ ನಮಗೆ ನಮ್ಮ ತಂದೆ ಮಗ ಅಂತ ಕೆಲವು ಕೆಲಸ ಕೊಡ್ಬೋದು, ಆದರೆ ನನಗೆ ಬೆಲೆ ಇಲ್ಲ. ಹಾಂ, ಓ ನೀನು ಶಿವಣ್ಣ ಮಗ, ಓಕೆ, ನನಗಿಲ್ಲ, ರೆಸ್ಪೆಕ್ಟ್ ಇಲ್ಲ. ಯಾಕೆ ನಾನೇನು ಕೆಲಸ ಮಾಡ್ತಿಲ್ಲ. ನಾನು ಕೆಲಸ ಮಾಡಬೇಕಾದ್ರೆ ನನಗೆ ಒಳ್ಳೆ ಊಟ ಕೊಡಬೇಕು ಅಂತ ಎಕ್ಸ್ಪೆಕ್ಟು ಮಾಡಬಾರ್ದು. ನಾನು ತಿಂದರೆ ಊಟ ಸಿಕ್ಕರೆ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಇದಕ್ಕೆ ಬರೋಕ್ಕಿಂತ ಮುಂಚೆ ನಾನು ಎಲೆಕ್ಟ್ರಿಷಿಯನ್ ಆಗಿದ್ದೆ. ಹಾಂ, ಎಲೆಕ್ಟ್ರಿಷಿಯನ್. ನಾನು ಗೋಡೆ ಹೊಡಿತಾ ಇದ್ರೆ ಅವಾಗೆಲ್ಲ ಹೆಂಗೆ ಅಂದರೆ ಗ್ರೂ ಕಟ್ಟಿಂಗ್ ಅಂತ ಮಾಡಬೇಕಾಯ್ತು. ಇಟ್ಟಿಗೆ ಒಳಗೆ ಪೈಪ್ ಏನು ಸೈಜ್ ಇದೆ ಅದೇ ಹೊಡಿಬೇಕು. ಅದು ಹೊಡೆದ್ರೆ 15 ರೂಪಾಯಿ ಎಕ್ಸ್ಟ್ರಾ ಕೊಡೋರು ನನಗೆ. ಓಕೆ. ಆ 15 ರೂಪಾಯಿಗೆ ನನಗೊಂದು ಕ್ರೀಮ್ ಅಂತ ಸಿಗೋದಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನಾನು ಅವ್ರೇನು ಕೊಡಿಸ್ತಿದ್ರು ಊಟ ಅಷ್ಟೇ, ಅದ್ರ ಮೇಲೆ ಏನಾದ್ರು ತಿನ್ನಬೇಕು ಅಂದರೆ ಗ್ರೂ ಕಟ್ಟಿಂಗ್ ಕರೆಕ್ಟಾಗಿ ಹೊಡಿಬೇಕು. ಆ ಗ್ರೂ ಕಟ್ಟಿಂಗ್ ಹೆಂಗೆ ಹೊಡಿಬೇಕು ಅಂದರೆ ಲೈನಾಗಿ ಹೊಡಿಬೇಕು, ಒಂಚೂರು ಚಿಪ್ಪೆಗಿರಬಾರ್ದು. ಆ ಸ್ಕಿಲ್ ಅದು. ಸ್ಕಿಲ್. ಅದಕ್ಕೆ 15 ರೂಪಾಯಿ ಎಕ್ಸ್ಟ್ರಾ. 15 ರೂಪಾಯಿ ಎಕ್ಸ್ಟ್ರಾ. ಅದು ವಾರಕ್ಕೆ, ದಿನಕ್ಕಲ್ಲ. ದಿನಕ್ಕಲ್ವಾ? ಸೊ ವಾರಕ್ಕೊಂದು ಕ್ರೀಮ್ ಬನ್ನು ಅದು ಕರೆಕ್ಟಾಗಿ ಮಾಡಿದ್ರೆ 15 ರೂಪಾಯಿ ಸಿಗೋದು. ಅದಕ್ಕೂ ಒದ್ದಾಡ್ತಾ ಇದೀವಿ ನಾವು. ಹೆಂಗಾನ ಮಾಡಿ ಕರೆಕ್ಟಾಗಿ ಹೊಡಿಬೇಕಲ್ಲ ಇವತ್ತು, ಹೆಂಗಾನ ಮಾಡಿ ನೋಡ್ಕೊಂಡು ಹೊಡೆದು ಕೈ ಹಿಂಗಾಗ್ಬಿಡೋದು. ಹಿಂಗೆ ಹೋಗಿ ತಿರ್ಗಾ ನೀರಲ್ಲಿಟ್ಟು ಹಿಂಗೆ ಬಿಡಿಸಿ ಯಪ್ಪ ಎಲ್ಲ ಅಂದ್ಕೊಂಡು ತಿರ್ಗಾ ಹೊಡಿಯೋದು. ಒಂಚೂರು ಚಿಪ್ಪೆಗರಂಗೆ ಅಮ್ಮ ನೋಡೋ ಕಾಂಟ್ರಾಕ್ಟ್ರು, ಇದು ಹೊಡೆದಿದ್ದು ಗಿರಿ, ಇದು ಹಂಗಾದ್ರೆ ಓಕೆ, ಬರ್ಕೊಳ್ಳೋ ಒಂದು ಬರ್ಸ್ಕೊಂಡು ಹೋಗೋದು. ಇವತ್ತು ಕ್ರೀಮನ್ನೆಲ್ಲ ಸಿಗುತ್ತೆ ನಮಗೆ, ತಿನ್ನಕ್ಕೆ ಬೇಜಾರು, ಬೇಡಪ್ಪ ಸುಮ್ಮನೆ ಯಾಕೆ ಬೇಡ ಅಂತ ಅನಿಸ್ತೀವಿ. ಕ್ರೀಮನ್ನು ನೋಡಿದ್ರೆ ಅಳು ಬರುತ್ತೆ ನಮಗೀಗ. ಏನೋ ಇದನ್ನು ತಿನ್ನಕ್ಕೆ ಒದ್ದಾಡ್ತಾ ಇದ್ವಿ, ಇವತ್ತು ಸಿಗ್ತಾನೆ ತಿನ್ನಕ್ಕೆ ಆಗ್ತಿಲ್ಲ ನಮಗೆ ಅಂತ. ಹಸು ಅದೊಂದಿದೆ, ಹಸುವು ಕೆಲಸದ ಹಸು ಒಂದಿದೆ.
ಕಣ್ಣೇನ್ ಗಿರಿ ಎಮೋಷನಲ್ ಆಗ್ಬಿಟ್ಟೆ. ಜ್ಞಾಪಕ ಬಂದ್ಬಿಡ್ತು ನನಗೆ. ಅಂದ್ರೆ ತಿನ್ನೋದಕ್ಕೋಸ್ಕರ ಆಸೆ ಇರುತ್ತೆ, ಬಟ್ ಅದು ಕಷ್ಟಪಡ್ಬೇಕಲ್ಲ. ಕಷ್ಟಪಡಲೇಬೇಕು. ಒಂದು ಸಿನಿಮಾ ನೈಟ್ ಫೋನ್ ಮಾಡ್ತಾರೆ 10:00 ಗಿರಿ ಏನ್ರೇ ನಾಳೆ ಬೆಳಿಗ್ಗೆ ಇಲ್ಲಿಗೆ ಬಂದ್ಬಿಡ್ರಿ ಹೆಬ್ಬಾಳಕ್ಕೆ, ಒಂದು ಸಿನಿಮಾ ಶೂಟಿಂಗ್ ಇದೆ. ನಾನು ಸಿನಿಮಾ ಶೂಟಿಂಗ್ ಅಲ್ವಾ ಈಗ ಹೋಗ್ಬೋಣ. ಅವಾಗೆಲ್ಲ ಸ್ಕೂಟ್ರು ಬರ್ರ ಅಂತ ತಗೊಂಡು ಹೋಗ್ಬಿಟ್ಟೆ, ಹೆಲ್ಮೆಟ್ ಏನೆಲ್ಲ ಹೋಗ್ಬಿಟ್ಟೆ. ಅವಾಗ ಹೋಗಿ ನಿಲ್ಸಿದ್ರೆ ಅಲ್ಲಿ ನನಗೆ ಯಾರು ಕರೆದಿದ್ದಾರೆ ಅಂತ ಹೆಸರು ಗೊತ್ತಿಲ್ಲ. ನೀನು ಕರೆದಿದ್ದೀರಾ ಬಟ್ ನನಗೆ ಗೊತ್ತಿಲ್ಲ. ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ, ಯಾರೊಬ್ರು ಅಸೋಸಿಯೇಟ್, ನೀವು ಅದೇ ಸಿನಿಮಾ ಫೋನ್ ಬರೀ ಮನೆ ನಿಂತ್ಕೊಳ್ಳಿ ಅಂತ ಒಂದು ಡ್ರೆಸ್ ಕೊಟ್ಟರು, ಹಾಕ್ಕೊಂಡೆ ನಿಂತ್ಕೊಂಡೆ. ಪ್ರೊಡಕ್ಷನ್ ಹತ್ರಕ್ಕೆ ಹೋದೆ, ಟಿಫನ್ ಮಾಡೋಣ ಅಂತ. ನಮಗೆ ಈ ಟಿಫನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗುತ್ತೆ. ಹೋಗಿ ಕೂತ್ರೆ ಪಾಪ ಅವ್ರದ್ದೇನು ತಪ್ಪಿಲ್ಲ. ಯಾರೇನೋ ಅಂದರು, ನಾನು ಆರ್ಟಿಸ್ಟು ಅಂತ ಹೆಸರು ಎದ್ದೇಳು ಆಮೇಲೆ ಬಾಬಾ ಒಂದು ಕಳಿಸ್ಬಿಟ್ರು. ಯಾಕೆಂದರೆ ಅವ್ರು 30 ಜನಕ್ಕೆ ಅಂದರೆ 35 ಜನಕ್ಕೆ ತಂದಿರ್ತಾರೆ ಎಕ್ಸ್ಟ್ರಾ. ಅದು 40ನೇವನು ಹೆಂಗೆ ತಂದಿರ್ತಾರೆ? ಫಸ್ಟ್ ಅವ್ರ ಕಡೆಗೆ ನೋಡ್ಬೇಕಲ್ವ ಅವರು. ನಾನೇನು ಅಲ್ಲ ಅವತ್ತು ಕಳಿಸ್ಬಿಟ್ರು. ನಾನು ಓ ಕಡೆಗೆ ಆಮೇಲೆ ಬಾ ಹೋಗು ಅಂತ. ನಾನು ಆಯಿತು ಓಕೆ ಅಂದ್ಬಿಟ್ಟು ಒಂದು 10 ನಿಮಿಷ ನೋಡಿದೆ. ಟಿಫನ್ ಈಗ ಹೋಗ್ಬೋದು ಅನ್ನೋಷ್ಟರಲ್ಲಿ ಶಾರ್ಟ್ ರೆಡಿ ಇದೆ ಬನ್ನಿ ಅಂತ ಕರೆದ್ಬಿಟ್ರು. ಆ ಶಾರ್ಟ್ ಆಗ್ತಾಯಿದೆ 12:30 ಆಗೋಯ್ತು. ಹೊಟ್ಟೆ ಹಿಂಗಂತ ಇದೆ. ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ. ಶಾರ್ಟಲ್ಲಿ ಏನು ಅಂದರೆ ಅವರು ಸ್ವೀಟ್ಗಳು ಕೊಟ್ಕೊಂಬರ್ತಾರೆ. ಈಗ ಶಾರ್ಟಲ್ಲಿ ಸ್ವೀಟ್ಗಳು ಕೊಟ್ಕೊಂಬರ್ತಾರೆ. ಅವಾಗ ಏನಾಗಿರುತ್ತೆ, ತುಂಬ ಕಮ್ಮಿ ಬಜೆಟ್ಟು ಇದರಲ್ಲೆಲ್ಲ ಮಾಡೋರು. ಸ್ವೀಟ್ಗೆ ಒಂಚೂರು ಸೀಮೆ ಎಣ್ಣೆ ಅದು ಯಾರು ತಿನ್ಬಿಡ್ತಾರೆ ಅಂತ ಹಾಕ್ಬಿಟ್ರು ಅವರು. ಅಯ್ಯಯ್ಯೋ, ಹಾಕ್ಬಿಟ್ರು ಅವರು ಸೀಮೆ ಎಣ್ಣೆ ತಿನ್ಬಿಡ್ತಾರೆ ಅಂತ. ಅಂದರೆ ಇವಾಗ ಏನಾಗುತ್ತೆ, ಅದು ತಪ್ಪಲ್ಲ ರೀ. ಈಗ ಅವ್ರು ತಂದು ಒಬ್ಬ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು ತಂದು ಇಟ್ಟಾಗ ಅದು ಟೇಸ್ಟ್ ಯಾವತ್ತೂ ತಿಂದಿರೋದು ಅವತ್ತೇ ಅನಿಸ್ಬಿಡುತ್ತೆ ತಿನ್ನಬೇಕು ಅಂತ. ತಿಂದೆಲ್ಲ ಕಲೆ ಬಿಟ್ರೆ ಮತ್ತೆ ಓಡೋಗ್ಬೇಕು ಅವನು. ಅದಕ್ಕೆ ಲೈಟಾಗಿ ಹಿಂಗೆ ಚಿಮುಕ್ಸಿರೋರು ಹಿಂಗೆ. ಅದು ಏನು ಹಾಕಿದ್ರೆ ಗುರು ಇದು ಅಂತ. ಅದು ಎಲ್ಲದಕ್ಕೂ ಹಾಕ್ತಿರಲಿಲ್ಲ, ಒಂದು 4 ಕಡೆ ಹಾಕಿರೋರು ಗುರ್ತಿ, ಅದು ಮುರಿದಿರೋರು. ಕರೆಕ್ಟ್, ಒಂದು ಮಾರ್ಕ್ ಇರ್ತಿತ್ತು ಅವ್ರಿಗೆ. ನಾನು ಹಿಂಗೆ ಕೈಗೆ ಬಂದಾಗ ಓಕೆ ಒಳ್ಳೇದಾಗಲಿ ಕಣ್ರಿ ನಿಮಗೆ ಅಂತ ಒಂದು 4 ತಗೊಂಡು ಲಬಕ್ಕಂಬ ಹಾಕೊಂಬಿಟ್ಟೆ. 4 ಒಟ್ಟಿಗೆ ಹಾಕೊಂಬಿಟ್ಟೆ. ಅದು ಡೈರೆಕ್ಟ್ರಿಗೆ ಚೆನ್ನಾಗಿತ್ತು, 1 more ಮಾಡಿ ಅಂದರು. ಓಕೆ 1 more, 4 ಬೇಡ ಒಂದು 5-6 ತಗೊಳ್ಳಿ ಅಂದರು. ಅಂದರೆ ಒಟ್ಟಿಗೆ ಹಿಂಗೆ ತಗೊಂಡು ಮಾಡಿ ಅಂತ. ನಾನು ಟೇಕ್ ಅಂದ ತಕ್ಷಣ ಬಂತು, ಅದು ಬಿಡ್ಸ್ಕೊಂಡ್ರೆ ಒಳ್ಳೇದಾಗಲಿ ಅಂತ ಹಿಂಗೆ ಕೈ ಹಾಕಿದ್ರೆ ಆರ್ಟ್ ಡಿಪಾರ್ಟ್ಮೆಂಟು ಅಣ್ಣ ನೋಡ್ಕೊಂಡು ತಿನ್ನು ಅಂದ. ನನಗೆ ಹೊಟ್ಟೆ ಹಸುವು, ಸೀಮೆಣ್ಣೆ ಹಾಕಿದ್ದಾರೆ ತಿನ್ಬಿಟ್ಟಿದ್ದೀನಿ ಅಂತ ನನಗೆ ಗೊತ್ತು ಚೆನ್ನಾಗೆ. ಗೊತ್ತಾದ್ರು ತಿನ್ಬಿಟ್ಟಿದ್ದೀನಿ ನಾನು. ಇವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ, ಈಗ ತಿಂತಾ ಇದ್ದೀನಿ ಅದನ್ನ. ಅವ್ರು ಆರ್ಟ್ ಡಿಪಾರ್ಟ್ಮೆಂಟ್ ಹೇಳ್ತೀನಿ ಅಣ್ಣ ನೋಡ್ಕೊಂಡು ತಿನ್ನೋಣ, ಎಲ್ಲ ತಿನ್ಬೇಡ ಇಲ್ಲ ಅಂತ. ಹೆಂಗಿರುತ್ತೆ ಪರಿಸ್ಥಿತಿಗಳಲ್ಲ. ಸೀಮೆಣ್ಣೆ ಹಾಕಿರ್ತಿದ್ವಿ, ಇನ್ನೇನು ಮಾಡ್ತೀಯ? ಏನಣ್ಣ ನೀನು ಹಿಂಗೆ ತಿನ್ಬಿಟ್ಟೆ ನೀನು, ಒಂದು ತಗೊಬೇಕಲ್ವ. ಅದು ಏನು ಮಾಡಲಿ ಗುರು, ನನಗೂ ಹಸು, ಅದಕ್ಕೆ 4 ತಗೊಂಡಿದ್ದು. ನಾವು ಈ ಫ್ರೇಮ್ನ ಸಿನಿಮಾದಲ್ಲಿ ನೋಡ್ಬೇಕಾದ್ರೆ, ಧಾರಾವಾಹಿಲಿ ನೋಡ್ಬೇಕಾದ್ರೆ ಏನು ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ಸಿನಿಮಾ ಹಿಂದಿನ ರಹಸ್ಯನೇ ಬೇರೆ. ನಮ್ಮನ್ನ ನಕ್ಕು ನಗಿಸಿದ ಕಲಾವಿದನ ಈ ಪರಿಶ್ರಮ ಇದೆಯಲ್ಲ, ಅನ್ನೋಟಿಸ್ಟ್ ಗೊತ್ತೇ ಆಗಲ್ಲ. ಏನು ಗೊತ್ತಾಗ, ನನಗಿಂತ ಖರಾಬಾಗಿದೆ ಎಲ್ಲರಿಗೂ, ಬೇರೆಯವ್ರಿಗೆ. ಬಟ್ ನನಗೇನು ಅಂದ್ರೆ ಅದನ್ನು ತುಂಬ ಒಳಗೆ ತಗೊಳ್ಳಿಲ್ಲ. ಓಕೆ ಅವ್ರದ್ದೇನು ತಪ್ಪಿಲ್ಲ, ನಂದೇ ತಪ್ಪು, ನಾನು ಗೊತ್ತಿಲ್ಲ ಅವ್ರಿಗೆ ಅಷ್ಟೇ. ಗೊತ್ತಾದ್ಮೇಲೆ ನನಗೆ ಯಾಕೆ ಅವರು ತಿಂಡಿ ತಿನ್ಬೇಡ ಅಂತ ಹೇಳ್ತಾರೆ? ಇವತ್ತು ಎಲ್ಲ ಥರ ತಿಂಡಿ ಇದೆ, ನಾನೇ ತಿನ್ನೋಕ್ಕಾಗ್ತಾಯಿಲ್ಲ. ಇಲ್ಲಪ್ಪ ಇವೆಲ್ಲ ತಿನ್ನೋಕ್ಕಾಗಲ್ಲಪ್ಪ. ಈಗ ನಾನು ಈಗ ರಾಯಲ್ ಟ್ರೀಟ್ಮೆಂಟ್ ಏನು ಬೇಕಾದ್ರೆ ಕೊಡಿಸ್ತಾರೆ, ಏನು ಬೇಕಾದ್ರೆ ಕೊಡ್ತಾರೆ. ನಂಗೆ ಬೇಡಪ್ಪ, ನಂಗೇನು ಬೇಡ, ನಾವು ಸೋತೆಗೆ ಕ್ಯಾರೆಟಲ್ಲೇ ಇದ್ದೀವಿ ಅಂತ. ಏನು ತಿಂಡಿ ಪೋತನ ಸಿಕ್ಕಾಪಟ್ಟೆ ಏನೋ ಮೈಯಿಂದ ಬರುತ್ತೆ. ಯಾವ ರೇಂಜ್ಗೆ ತಿಂಡಿ ಪೋತ ಅಂದರೆ ಸಿಕ್ಕಾಪಟ್ಟೆ ಒಳ್ಳೆ ಈಟರ್. ನಾನು ತುಂಬ ಇಷ್ಟ, ಭೇದ ಭಾವನೆ ಇಲ್ಲ ನನ್ನ ಹತ್ರ. ನನಗೆ ಇಂಡಸ್ಟ್ರಿಗೆ ಬಂದಮೇಲೆ ಇದು ಬ್ರಾಹ್ಮಣರು ಊಟ ಅಂದರೆ ಪ್ಯೂರ್ ಬ್ರಾಹ್ಮಣರು ಊಟ ಅಂದರೆ ತೊಕ್ಕಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಹೋಗ್ತಾರೆ. ಅರ್ಥ ಆಯ್ತು. ನಾನು ಹಿಂಗೆ ಕಲಿಸಿದೆ ಫ್ರೆಂಡ್, ಇರೋ ಕಲಿಸ್ಬೇಡ ಇರೋದು. ಯಾಕೆ? ಒಂದು ನಿಮಿಷ ಇರೋ ಅವ್ರು ಬಂದ್ಬಿಟ್ಟು ನೀರು ಹಾಕ್ಬಿಟ್ಟು ಹೋಗ್ತಾರೆ. ಅವಾಗ ಕಲಿಸಿ ಹಿಂಗೆ ಕಲ್ಸ್ರು ಹಿಂಗೆ ಹಾಕ್ಕೊಂಡು ತಿನ್ಬಿಟ್ಟೆ. ಹಿಂಗೆ ಏನೋ ಬರೀ ಇಷ್ಟೇನೋ ಏನೋ ಹಾಕಲ್ವ, ಇರೋ ಊಟ ಹಾಕ್ತಾರೆ, ಹುಳಿ ಹಾಕ್ತಾರೆ, ಹುಳಿಯಲ್ಲಿ ನಾನು ಟಕ್ ಕಡ್ಕೊಂಡು ತಿನ್ಬಿಟ್ಟೆ. ನೋಡ್ತೀನಿ ಏನು ಒಂದಾದ್ಮೇಲೆ ಒಂದು ಬರ್ತಾನೆ ಇದೆ. ಇದ್ಯಾವ್ದು ಊಟನೋ ಇದು, ಮುಗ್ದು ಎತ್ಕೊಂಡ್ರೆ ಈಗ ಶುರು ಆಗ್ತಾ ಇದೆ ಅಂತ. ಇದು ಹಿಂಗೆ ನಮ್ಮ ಊಟ ಹಿಂಗೆ. ಅರೆ ಅವತ್ತಿಂದ ಇವತ್ತರೆಗೂ ಯಾವ್ದಾದ್ರು ಬ್ರಾಹ್ಮಣ ಊಟ ಮಿಸ್ ಮಾಡ್ಕೊಳ್ಳಲ್ಲ. ಕಷ್ಟಪಟ್ಟೆ ಹೊಟ್ಟೋಗ್ತೀನಿ ನಾನು.
ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಹಾಂ ನಮ್ಮದು ಚೆನ್ನಾಗಿರುತ್ತೆ, ಬಟ್ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ಏನಯ್ಯ ಇದು ಆರ್ಮ್ಲೆಸ್ ಊಟ ಇದು ಅಂತ.